ಅಶ್ಲೀಲ ಪದಗಳನ್ನ ಎರಡೂ ಕಡೆ ಬಳಸಿ ಮಾತಾಡ್ತಾ ಇದ್ರೆ ಪರ ವಿರೋಧ ಅಂದ್ರೆ ಎರಡೂ ಕಡೆ ದೂರು ದಾಖಲಾಗಬೇಕು ಅನ್ನೋ ಚರ್ಚೆ ಇದೆ. ನೋಡಿ, ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಪ್ಪು ಇದು. ಯಾಕಂದ್ರೆ ಅವರು, ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೆ ವಾಸಲ್ ಬಂದಾಗ, ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡೋದ್ಬಿಟ್ಟು ಮೊಹಮ್ಮದ್ ಪೈಗಂಬರ್ ಅವ್ರ ಮೇಲೆ ಒಂದು ಸಹ ಮಾತಾಡುವಂಥದ್ದು ಬಹಳ ದೊಡ್ಡ ತಪ್ಪದು. ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ಬಹಳ ತಪ್ಪು. ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಸಹ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ. ಅವರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ SP ಅವ್ರು ಕಳಿಸಿದ್ರು. ಒಬ್ಬಿಬ್ರು ಬಹಳ ತಪ್ಪು ಮಾತಾಡಿದ್ದಾರೆ. ಅದನ್ನ ನಾನು ಡಿಫೆಂಡ್ ಮಾಡ್ಕೊಡುದಿಲ್ಲ. ಮತ್ತು ಇದು ಬಹಳ ಇದು ಅಲ್ಲ. ಇದು ಅಪ್ಪ ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಅಪ್ಪ ತಾಯಿ ತಂದೆನೇ ಆಗ್ತಿರ್ತಾರೆ ಇದರಲ್ಲಿ. ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ. ಕಾಶ್ಯಪ್ನವರಲ್ಲ, ಒಂದಿಬ್ಬರು ಬೇರೆ ಕಾದ್ರಿ ಮಾತಾಡಿದಾರೆ, ಇನ್ನೊಬ್ರು ಯಾರೋ ಆಳ್ಮೇಲ್ದವ್ರು ಮಾತಾಡಿದಾರೆ. ಇವೆಲ್ಲರೂ ತಪ್ಪು ಕೆಲವು ಮಾತಾಡಿದಾರೆ. ಅದು ಕೂಡ ತಪ್ಪೇ. ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾಡಿದಂತ ಪ್ರತಿಭಟನೆ ಅದು. ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಒಂದಿಬ್ರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ ಕಾದ್ರಿ ಮಾತಾಡಿದಾರೆ ವಕೀಲ. ಮತ್ತೆ ಇನ್ನೊಬ್ರು ಯಾರೋ ಆಲ್ಮೇಲ್ದವ್ರು ಯಾರೋ SP ಅವ್ರು ಕಳಿಸಿದ್ರು, ನನಗೆ ವಿಡಿಯೋಸ್ ಕಳಿಸಿದ್ರು. ಯತ್ನಾಳ್ ಬಸವನಗೌಡರು ಕಳಿಸಿದ್ರು. ಪ್ರಾರಂಭ ಆಗಿದೆ ಯಾರಿಂದ? ಯತ್ನಾಳ್ ಬಸವನಗೌಡರಿಂದ. ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು, ಇವ್ರಿಗೆ ಬಿಟ್ಟಲ್ರಲ್ಲ. ಈಗಾಗಲೇ ಬುದ್ಧಿ ಬರ್ಬೇಕಾಗಿತ್ತು ಇವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಬೇಕು, ಇವ್ರಿಗೆ ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟ ಅನ್ನೋದ್ಮ್ಯಾಗ ಬೇಕಾದಂತ ಎಲುಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದಾಗೆ. ಆಮೇಲೆ ಇದು ಏನು ಸಂಸ್ಕೃತಿ? ಬಸವ ನಾಡು ಇದು. ಬಸವಣ್ಣವ್ರಿಗೆ ಜನ್ಮ ಕೊಟ್ಟಂತ ನಾಡಿದು. ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ? ನಾ ಖಾದ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಬಸವನಗೌಡರು ಮಾಡಿದ್ರು ನಾನು ತುಳಸಿ ಡಿಫೆಂಡ್ ಮಾಡ್ಕೋತಾರ. ಇವರು ಮಾಡಿದಂತ ಬಹಳ ದೊಡ್ಡ ತಪ್ಪುಗಳು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾ ಇತ್ತು ಸರ್. ಆಮೇಲೆ ಕಂಪ್ಲೇಂಟ್ ವಿಷಯ ನಾನು SP ಅವ್ರಿಗೆ ಮಾತಾಡಿದೆ. ಅದು ಡಿಫಾಮೇಷನ್ ಆಗುತ್ತೆ, ಕಂಪ್ಲೇಂಟ್ ತೊಗೊಳಕ್ ಬರಲ್ಲ. ಯಾರ್ಯಾರು ಇದು ಮಾಡಿದ್ರೆ ಅವ್ರನ್ನ ಡಿಫಾಮೇಷನ್ ಹಾಕ್ಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದ್ರು. ನಾನು SP ಅವ್ರ ಜೊತೆ ಮಾತನಾಡಿದ್ದೀನಿ. ಉಳಿದ ವಿಚಾರಗಳನ್ನ ಹೇಳಕ್ಕಾಗಲ್ಲ. SP ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಇದು ಸರಿಯಲ್ಲ ಅಂತ ಅನ್ನೋದನ್ನ SP ಅವ್ರು ನನಗೆ 3 ವಿಡಿಯೋಸ್ನ ಕಳಿಸಿದ್ದಾರೆ. 2 ಸೈಡ್ ಅವತ್ತು ಏನೋ ಆಗಿದ್ದಂತ ಖಾದ್ರಿ ಮಾತಾಡಿದ್ದು, ಇನ್ನೊಬ್ರು ಆಳ್ಮೇದವ್ರು ಯಾರೊಬ್ರು ಮಾತಾಡಿದ್ದು, ಮತ್ತೆ ಈ ಕಡೆ ಬಸವನಗೌಡರು ಮಾತಾಡಿದ್ದು. 3 ವಿಡಿಯೋಸ್ ನನ್ನ ಕಡೆ ಇದಾವೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಒಬ್ಬ ಕೇಂದ್ರ ಸಚಿವ ಆದಂಥವ್ರು, ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದಿದ್ರೆ ಪಾಕಿಸ್ತಾನಕ್ಕೆ ಬೈರಿ, ಉಗ್ರರಿಗೆ ಬೈರಿ. ಏನು ಭಾರತ ದೇಶದಾಗ ಇದ್ದಂತ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು? ಅದೇ ಸರ್, ಅವ್ರು ಏನಂದ್ರು ಕೇಳ್ರಿ. ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಾಯಿ ತಪ್ಪಿ ಮೊಹಮ್ಮದ್ ಪೈಗಂಬರ್ ಹಿಂದಾಗಡೆ ಎಲ್ಲ ತಿದ್ದುಪಡಿ ಇದಲ್ಲ. ಅದಿರ್ಲಿ. ನೋಡಿ, ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳು? ಅವರು ಪಾಕಿಸ್ತಾನಕ್ಕೆ ಬೈರಲ್ಲ, ನಾವು ಬೈತೀವಿ ಪಾಕಿಸ್ತಾನ್ಗೆ. ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್, ದರಿದ್ರ ದೇಶ ಅಂತ ನಾನೇ ಹೇಳಿದ್ದೀನಿ. ಇವತ್ತು ರೋಗ್ ಸ್ಟೇಟ್, ದರಿದ್ರ ದೇಶ. ಭಾರತ ದೇಶದಲ್ಲಿರುವಂತ ಮುಸಲ್ಮಾನರಿಗೆ ಪಾಕಿಸ್ತಾನಿಗೆ ಸಂಬಂಧ? ಅಂದ್ರೆ ಭಾರತ ದೇಶದ ಮುಸಲ್ಮಾನರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು, ಯಾರು ಮುಸಲ್ಮಾನ್ ಕಂಡ್ರೆ ಪಾಕಿಸ್ತಾನ? ಯತ್ನಾಳ್ ಬಸವನಗೌಡರಿಗೆ ಗೊತ್ತಿರ್ಬೇಕು. ನಿಮ್ಮ RSSನವರು, BJP ಅವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ. ಆ ಜೀವ ಕಳ್ಕೊಂಡಿದ್ ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ. ಇದರಲ್ಲಿ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟು ಮಂದಿ ಯಾರು ಮುಸಲ್ಮಾನರು ಇವತ್ತು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಪಾಕಿಸ್ತಾನಿಗಳ. ನೋಡಿ, ಯಾವ ವಿಷಯ ನಾವು ಬೈತೀವಿ ಪಾಕಿಸ್ತಾನ. ನಾನು ಬೈತೀನಪ್ಪ. ನಾನು ಉಗ್ರ ಇದು ಮಾಡು ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ. ಅದೊಂದು ದರಿದ್ರ ರಾಷ್ಟ್ರ, ರೋಗ್ ಸ್ಟೇಟ್ ಅಂತೀವಿ ನಾವು. ಅದು ನೋಡಿ, ನಾವು ಕಾನೂನಾತ್ಮಕವಾಗಿ ಏನದ ನಾನು SP ಜೊತೆ ಮಾತನಾಡಿದ್ದೀನಿ. ಯಾರು ಕೂಡ ಅಲ್ಲಿ ಯತ್ನಾಳ್ ಮೇಲೆ ತಗೋತೀವಿ, ಖಾದ್ರಿ ಮೇಗೂ ತಗೋತೀವಿ. ಯಾರೇ ಇದು ಮಾತಾಡ್ತಾರಲ್ಲ ಅದ್ರ ಮೇಲೆ ತಗೋತೀವಿ. ಆದ್ರೆ ನಾನು ಒಂದು ಕಾನೂನಾತ್ಮಕವಾಗಿ ಏನದ ಅಂತ ಕೇಳಿದ್ದೀನಿ ಅವ್ರಿಗೆ. ನಾನು ಅದು ಮಾಡೇ ಮಾತಾಡ್ತಾ ಇದೀನಿ ನಿಮ್ಗೆ. ಶಿವನ್ ಪಟೇಲ್ ಅವ್ರಿಗೆ ವೈಯಕ್ತಿಕ ದಾಳಿ ನೋಡಿ, ಅದು ತಪ್ಪು ಹೇಳ್ತೀನಿ ಕೇಳಿ. ವೈಯಕ್ತಿಕ ದಾಳಿ ಇರ್ಲಿ, ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ. ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರ್ಲಿ. ತಂದೆ ತಾಯಿ ಇದೆಲ್ಲ ಯಾಕಪ್ಪ? ಅವ್ರೇನ್ ಮಾಡಿದಾರೆ? ಆ ಶಬ್ದಗಳನ್ನ ನಾನು ರಿಪೀಟ್ ಮಾಡಕ್ ಹೋಗಂಗಿಲ್ಲ. ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನ್ ಮಾತಿದಲ್ಲ. ಇದು ಶೋಭೆ ತರುವಂತದ್ದಲ್ಲ. ಟೀಕೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ಅದ, BJP ಅದ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ. ನೀವು ಅಭಿವೃದ್ಧಿ ಮಾಡಿದಂತ ಒಬ್ರು ಟೀಕೆ ಮಾಡ್ಲಿ.
ನಿಮ್ ಪಕ್ಷ ಜಾತಿವಾದಿ ಪಕ್ಷದ ಅಂತ ಹೇಳೋಣ, ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ. ಬೆಲೆ ಏರಿಕೆ ನೀವು ಮಾಡಿದಿರಿ, ನಾವು ಮಾಡಿದೀವಿ, ಇಂಥ ವಿಚಾರಗಳ ಮೇಲೆ ತುರುಸು ಆಗ್ಲಿ. ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವ ನಾಡಿನಲ್ಲಿ ಶೋಭೆ ತರುವಂತದ್ದಲ್ಲ. ಮತ್ತು ಯತ್ನಾಳ್ ಬಸವನಗೌಡರು ಕೆಟ್ಟ ಮೇಗೂ ಬುದ್ಧಿ ಬಂದಿಲ್ಲ ಅವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಯದ, ಈಗಾರೆ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ವಿ. ಎಲ್ಲ ಬಿಲ್ಲದ ನಾಳಿಗೆ ಅದಂತ ಹಂಗೆ ಹೊಡಿದ ಹೇಳ್ಬೇಕಾದ್ದು. ಅವರು ನಿಮಗೆ ಮಾತಾಡಿದಾರ. ಅದಕ್ಕೆ ಆ ಖಾದ್ರಿ ಮಾತಾಡಿದ್ದು ತಪ್ಪು, ಯತ್ನಾಳ್ ಬಸವನಗೌಡ ಮಾತಾಡಿದ್ದು ತಪ್ಪು. ಅವರು ಅವ್ರ ವಿರುದ್ಧ ಅಶ್ಲೀಲ ಪದಗಳನ್ನ ಎರಡೂ ಕಡೆ ಬಳಸಿ ಮಾತಾಡ್ತಾ ಇದ್ರೆ ಪರ ವಿರೋಧ ಅಂದ್ರೆ ಎರಡೂ ಕಡೆ ದೂರು ದಾಖಲಾಗಬೇಕಾದ್ರೆ ಚರ್ಚೆ ನಡೀತಾ ಇದೆ. ನೋಡಿ, ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಪ್ಪು ಇದು. ಯಾಕಂದ್ರೆ ಅವರು, ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೆ ವಾಸಲ್ ಬಂದಾಗ, ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡ್ಬಿಟ್ಟು ಮೊಹಮ್ಮದ್ ಪೈಗಂಬರ್ ಅವ್ರ ಮೇಲೆ ಒಂದು ಸಹ ಮಾತಾಡುವಂಥದ್ದು ಬಹಳ ದೊಡ್ಡ ತಪ್ಪದು. ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ಬಹಳ ತಪ್ಪು. ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಸಹ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ. ಅವರು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ SP ಅವ್ರು ಕಳಿಸಿದ್ರು. ಒಬ್ಬಿಬ್ರು ಬಹಳ ತಪ್ಪು ಮಾತಾಡಿದ್ದಾರೆ. ಅದನ್ನ ನಾನು ಡಿಫೆಂಡ್ ಮಾಡ್ಕೊಡುದಿಲ್ಲ. ಮತ್ತು ಇದು ಬಹಳ ಇದು ಅಲ್ಲ. ಇದು ಅಪ್ಪ ಹುಟ್ಟಿದ್ರೆ ಇವ್ರಿಗೆ ಹುಟ್ಟಿದ್ರೆ ಏನು ಅಪ್ಪ ತಾಯಿ ತಂದೆನೇ ಆಗ್ತಿರ್ತಾರೆ ಇದರಲ್ಲಿ. ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ. ಕಾಶ್ಯಪ್ನವರಲ್ಲ, ಒಂದಿಬ್ಬರು ಬೇರೆ ಖಾದ್ರಿ ಮಾತಾಡಿದಾರೆ, ಇನ್ನೊಬ್ರು ಯಾರೋ ಆಳ್ಮೇಲ್ದವ್ರು ಮಾತಾಡಿದಾರೆ. ಅದನ್ನ ಇವೆಲ್ಲರೂ ತಪ್ಪು ಕೆಲವು ಮಾತಾಡಿದಾರೆ. ಅದು ಕೂಡ ತಪ್ಪೇ. ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾಡಿದಂತ ಪ್ರತಿಭಟನೆ ಅದು. ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಒಂದಿಬ್ರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ ಖಾದ್ರಿ ಮಾತಾಡಿದಾರೆ ವಕೀಲ. ಮತ್ತೆ ಇನ್ನೊಬ್ರು ಯಾರೋ ಆಳ್ಮೇಲ್ದವ್ರು ಯಾರೋ ನನ್ನ SP ಅವ್ರು ಕಳಿಸಿದ್ರು, ನನಗೆ ವಿಡಿಯೋಸ್ ಕಳಿಸಿದ್ರು. ಯತ್ನಾಳ್ ಬಸವನಗೌಡರು ಕಳಿಸಿದ್ರು. ಪ್ರಾರಂಭ ಆಗಿದೆ ಯಾರಿಂದ? ಯತ್ನಾಳ್ ಬಸವನಗೌಡರಿಂದ. ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು, ಇವ್ರಿಗೆ ಬಿಟ್ಟಲ್ರಲ್ಲ. ಈಗಾರೆ ಬುದ್ಧಿ ಬರ್ಬೇಕಾಗಿತ್ತು ಇವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಬೇಕು, ಇವ್ರಿಗೆ ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟ ಅನ್ನೋದ್ಮ್ಯಾಗ ಬೇಕಾದಂತ ಎಲ್ಲೂ ಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದಾಗೆ. ಆಮೇಲೆ ಇದು ಏನು ಸಂಸ್ಕೃತಿ? ಬಸವ ನಾಡು ಇದು, ಬಸವಣ್ಣವ್ರಿಗೆ ಜನ್ಮ ಕೊಟ್ಟಂತ ನಾಡು ಇದು. ಇಲ್ಲಿ ಯಾವ ರೀತಿ ಪದಗಳು ಬಳಕೆ ಆಗ್ತದೆ? ನಾ ಖಾದ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಬಸವನಗೌಡರು ಮಾಡಿದ್ರು ನಾನು ತುಳಸಿ ಡಿಫೆಂಡ್ ಮಾಡ್ಕೋತಾರ. ಇವರು ಮಾಡಿದಂತ ಬಹಳ ದೊಡ್ಡ ತಪ್ಪುಗಳು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾ ಇತ್ತು ಸರ್. ಆಮೇಲೆ ಕಂಪ್ಲೇಂಟ್ ವಿಷಯ ನಾನು SP ಅವ್ರಿಗೆ ಮಾತಾಡಿದೆ. ಅದು ಡಿಫಾಮೇಷನ್ ಆಗುತ್ತೆ, ಕಂಪ್ಲೇಂಟ್ ತೊಗೊಳಕ್ ಬರಲ್ಲ. ಯಾರ್ಯಾರು ಇದು ಮಾಡಿದ್ರೆ ಅವ್ರ ಮೇಲೆ ಡಿಫಾಮೇಷನ್ ಹಾಕ್ಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದ್ರು. ನಾನು SP ಅವ್ರ ಜೊತೆ ಮಾತನಾಡಿದ್ದೀನಿ. ಉಳಿದ ವಿಚಾರಗಳನ್ನ ಹೇಳಕ್ಕಾಗಲ್ಲ. SP ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಇದು ಸರಿಯಲ್ಲ ಅಂತ ಅನ್ನೋದನ್ನ SP ಅವ್ರು ನನಗೆ 3 ವಿಡಿಯೋಸ್ನ ಕಳಿಸಿದ್ದಾರೆ. 2 ಸೈಡ್ ಅವತ್ತು ಏನೋ ಆಗಿದ್ದಂತ ಖಾದ್ರಿ ಮಾತಾಡಿದ್ದು, ಇನ್ನೊಬ್ರು ಆಳ್ಮೇಲ್ದವ್ರು ಯಾರೊಬ್ರು ಮಾತಾಡಿದ್ದು, ಮತ್ತೆ ಈ ಕಡೆ ಬಸವನಗೌಡರು ಮಾತಾಡಿದ್ದು. 3 ವಿಡಿಯೋಸ್ ನನ್ನ ಕಡೆ ಇದಾವೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಒಬ್ಬ ಕೇಂದ್ರ ಸಚಿವ ಆದಂಥವ್ರು, ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದಿದ್ರೆ ಪಾಕಿಸ್ತಾನಕ್ಕೆ ಬೈರಿ, ಉಗ್ರರಿಗೆ ಬೈರಿ. ಏನು ಭಾರತ ದೇಶದಾಗ ಇದ್ದಂತ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು? ಅದೇ ಸರ್, ಅವ್ರು ಏನಂದ್ರು ಕೇಳ್ರಿ. ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಾಯಿ ತಪ್ಪಿ ಮೊಹಮ್ಮದ್ ಪೈಗಂಬರ್ ಹಿಂದಾಗಡೆ ಎಲ್ಲ ತಿದ್ದುಪಡಿ ಇದಲ್ಲ. ಅದಿರ್ಲಿ ನೋಡಿ, ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳು? ಅವರು ಪಾಕಿಸ್ತಾನಕ್ಕೆ ಬೈರಲ್ಲ, ನಾವು ಬೈತೀವಿ ಪಾಕಿಸ್ತಾನ್ಗೆ. ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್, ದರಿದ್ರ ದೇಶ ಅಂತ ನಾನೇ ಹೇಳಿದ್ದೀನಿ. ಇವತ್ತು ರೋಗ್ ಸ್ಟೇಟ್, ದರಿದ್ರ ದೇಶ. ಭಾರತ ದೇಶದಲ್ಲಿರುವಂತ ಮುಸಲ್ಮಾನರಿಗೆ ಪಾಕಿಸ್ತಾನಿಗೆ ಏನು ಸಂಬಂಧ? ಅದು ಭಾರತ ದೇಶದ ಮುಸಲ್ಮಾನರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು. ಯಾರು ಮುಸಲ್ಮಾನ್ ಕಂಡ್ರೆ ಪಾಕಿಸ್ತಾನ. ಯತ್ನಾಳ್ ಬಸವನಗೌಡರಿಗೆ ಗೊತ್ತಿರ್ಬೇಕು. ನಿಮ್ಮ RSS ನವರು, BJP ಅವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ. ಆ ಜೀವ ಕಳ್ಕೊಂಡ ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ. ಇದರಲ್ಲಿ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟು ಮಂದಿ ಯಾರ್ಯಾರು, ಎಷ್ಟು ಮಂದಿ ಯಾರು ಮುಸಲ್ಮಾನರು ಇವತ್ತು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಪಾಕಿಸ್ತಾನಿಗಳ. ನೋಡಿ, ಯಾವ ವಿಷಯ ನಾವು ಬೈತೀವಿ ಪಾಕಿಸ್ತಾನ. ನಾನು ಬೈತೀನಪ್ಪ. ನಾನು ಉಗ್ರ ಇದು ಮಾಡು ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ. ಅದೊಂದು ದರಿದ್ರ ರಾಷ್ಟ್ರ, ರೋಗ್ ಸ್ಟೇಟ್ ಅಂತೀವಿ ನಾವು. ಅದು ನೋಡಿ, ನಾವು ಕಾನೂನಾತ್ಮಕವಾಗಿ ಏನದ ನಾನು SP ಅವ್ರ ಜೊತೆ ಮಾತನಾಡಿದ್ದೀನಿ. ಯಾರು ಕೂಡ ಅಲ್ಲಿ ಯತ್ನಾಳ್ ಅವ್ರ ಮೇಲೆ ತಗೋತೀವಿ, ಖಾದ್ರಿ ಮೇಗೂ ತಗೋತೀವಿ.
ಸರ್ ಈಗ ಅದು ಯಾರೇ ತಿಳಿಸಿದ್ರು ಮಾತಾಡ್ತಾರಲ್ಲ ಅದ್ರ ಮೇಲೆ ತಗೋತೀವಿ. ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಏನಾದ್ರು ಅಂತ ಕೇಳಿದ್ದೀನಿ ಅವ್ರಿಗೆ. ನಾನು ಅದು ಮಾಡೇ ಮಾತಾಡ್ತಾ ಇದೀನಿ ಇವತ್ತು ನಿಮ್ಗೆ. ಈಗ ಶಿವನ್ ಪಟೇಲ್ ಅವ್ರಿಗೆ ವೈಯಕ್ತಿಕ ದಾಳಿ ಮಟ್ಟಕ್ಕೆ ಬಂದ್ಬಿಟ್ಟ ಸರ್. ನೋಡಿ, ಅದು ತಪ್ಪು ಹೇಳ್ತೀನಿ ಕೇಳಿ. ವೈಯಕ್ತಿಕ ದಾಳಿ ಇರಲಿ, ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ, ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರಲಿ. ತಂದೆ ತಾಯಿ ಇದೆಲ್ಲ ಯಾಕಪ್ಪ? ಅವ್ರೇನ್ ಮಾಡಿದಾರ? ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ ಹೋಗಂಗಿಲ್ಲ. ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನ್ ಮಾತಿದಲ್ಲ. ಇದು ಶೋಭೆ ತರುವಂತದ್ದಲ್ಲ. ಟೀಕೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ಅದ, ಬಿಜೆಪಿ ಅದ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ. ನೀವು ಅಭಿವೃದ್ಧಿ ಮಾಡಿದಂತ ಒಬ್ರು ಟೀಕೆ ಮಾಡ್ಲಿ. ನಿಮ್ ಪಕ್ಷ ಜಾತಿವಾದಿ ಪಕ್ಷದ ಅಂತ ಹೇಳೋಣ, ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ. ಬೆಲೆ ಏರಿಕೆ ನೀವು ಮಾಡಿದಿರಿ, ನಾವು ಮಾಡಿದೀವಿ, ಇಂಥ ವಿಚಾರಗಳ ಮೇಲೆ ಸಾಗ್ಲಿ. ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವ ನಾಡಿನಲ್ಲಿ ಶೋಭೆ ತರುವಂತದ್ದಲ್ಲ. ಮತ್ತು ಯತ್ನಾಳ್ ಬಸವನಗೌಡರು ಕೆಟ್ಟ ಮೇಗೂ ಬುದ್ಧಿ ಬಂದಿಲ್ಲ ಅವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಯದ, ಈಗಾರ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ವಿ. ಎಲ್ಲ ಬಿಲ್ಲದ ನಾಳಿಗೆ ಅದಂತ ಹಂಗೆ ಹೊಡಿದ ಏನ್ಬೇಕಾದ್ದು. ಅವರು ನಿಮಗೆ ಮಾತಾಡ್ತಾರ? ಮಾತಾಡಿದಾರ? ಅದಕ್ಕೆ ಆ ಖಾದ್ರಿ ಮಾತಾಡಿದ್ದು ತಪ್ಪು, ಯತ್ನಾಳ್ ಬಸವನಗೌಡ ಮಾತಾಡಿದ್ದು ತಪ್ಪು.